ಸುರಭಿ, ಊಟ ಮಾಡಿದ್ಯಾ? ಊಟ ಮಾಡಿ ಯಾವ ಕಾಲ ಆಯ್ತು? ಹೌದು ಅಮ್ಮ, ನೀ ಹೀಗೆಲ್ಲ ಬಂದು ನನ್ನ ವಿಚಾರಿಸ್ಕೊಳ್ಳೋದೇ ಇಲ್ಲ. ಇವತ್ತೇನು ಸ್ಪೆಷಲ್ ಆಗಿ ಬಂದು ವಿಚಾರಿಸ್ಕೊತಿದ್ಯಾ? ಏನಿಲ್ಲ ಕಣೆ, ಹಾಗೆ ಮಾತಾಡ್ಬೇಕು ಅನ್ನಿಸ್ತು ಬಂದೆ. ಮತ್ತೆ ನಿಮ್ಮತ್ತೆ ಚೆನ್ನಾಗಿದ್ದಾರಾ? ಮನೇಲೆ ತಾನೇ ಇದ್ದಾರೆ, ನೇರವಾಗಿ ಹೋಗಿ ನೀನೇ ಕೇಳ್ಬೋದು ತಾನೆ. ಅಲ್ಲ, ನಿಮ್ಮ ಅತ್ತೆನ ನೀನು ಕೇರ್ ತಗೋತಾ ಇದೆಯೋ ಇಲ್ವೋ ಅಂತ ಕೇಳಿದೆ. ಅಮ್ಮ, ನಾನು ನಿನ್ಗಿಂತ ಚೆನ್ನಾಗಿ ಅವ್ರ ಹತ್ರನೇ ಮಾತಾಡೋದು. ನೀನ್ ಇಷ್ಟೊಂದೆಲ್ಲ ಕೇಳ್ತಿದ್ಯಾ ಅಂದ್ರೆ ಏನೋ ಲೆಕ್ಕಾಚಾರ ಹಾಕೊಂಡ್ ಬಂದ ಹಾಗಿದೆ. ಏನ್ ವಿಷಯ? ಹೌದೌದು, ನಾನು ಖಾಲಿ ಕೂತಿದ್ದೀನಿ ನೋಡು, ಏನೇನೋ ಲೆಕ್ಕಾಚಾರ ಹಾಕ್ತಾ ಇರ್ತೀನಿ. ಹೇಳೋದು ನೋಡು. ಹೋಗ್ಲಿ, ನಿಮ್ಮ ಅತ್ತೆಗೂ ಅಳಿಯಂದ್ರಿಗೂ ಏನಾದರೂ ಮನಸ್ತಾಪ ಆಯ್ತಾ? ಅಮ್ಮ, ನೀನ್ ಸುತ್ತಿ ಬಳಸಿ ಮಾತಾಡ್ಬೇಡ. ವಿಷಯ ಏನು ಅಂತ ನೇರವಾಗಿ ಹೇಳು. ತಾಯಿ ಮಗ ಅಂದ್ರೆ ಹೀಗಿರ್ಬೇಕು ಅಂತ ಇಡೀ ಊರೇ ಅವರಿಬ್ಬರನ್ನ ಕೊಂಡಾಡ್ತಿದೆ. ನೀನ್ ನೋಡಿದ್ರೆ ಅವರಿಬ್ಬರಿಗೂ ಮನಸ್ತಾಪ ಇದೆಯಾ ಅಂತ ಕೇಳ್ತಿದ್ಯಾ. ಇದ್ ನಿಂಗೆ ಸರಿ ಅನ್ಸ್ತಿದ್ಯಾ? ಸರಿ, ಏನಿಲ್ಲ ಬಿಡು. ಮೊಬೈಲಲ್ಲಿ ಅದೇನೋ ನೋಡ್ಕೋತಾ ಇದೆಯಲ್ಲ, ನೋಡ್ಕೋ. ಕೂತ್ಕೋ. ಇದೇ ಬೇಡ ಅನ್ನೋದು. ಇಡ್ಲಿಗೆ ಬೆಂಕಿ ಹಚ್ಚೋದು ನೀನೆ, ಅದ್ರ ಮೇಲೆ ಬೂದಿ ಮುಚ್ಚೋದು ನೀನೆ, ಆಮೇಲೆ ಗಾಳಿ ಆಡೋದಕ್ ಬಿಟ್ಬಿಡೋದು. ಏನಮ್ಮ ನಿಂತರ್ಲೆ? ತಲೆ ಒಳಗೆ ಹುಳ ಬಿಡ್ಬೇಡ. ವಿಷಯ ಏನು ಅಂತ ಸರಿಯಾಗಿ ಹೇಳು. ಸುರಭಿ, ನಿಮ್ಮತ್ತೆ ನಿಮ್ಮಪ್ಪನ ಹತ್ರ 15 ಲಕ್ಷ ಸಾಲ ಇಸ್ಕೊಂಡಿದ್ದಾರೆ ಕಣೆ.